ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಕರ್ನಾಟಕದ ಜನರಿಗೆ ಸಿಹಿ ಸುದ್ದಿ. ಹೌದು, ರಾಜ್ಯ ಸರ್ಕಾರದಿಂದ ಬಂದಿರೋ ಬಂಪರ್ ಸಿಹಿ ಸುದ್ದಿಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಮತ್ತೆ ನೀವು ಕೂಡ ಫೋನ್ ಪೇ, ಗೂಗಲ್ ಪೇ ಮೂಲಕ ಹಣ ಪಡೆದುಕೊಂಡಿದ್ರೆ ನಿಮಗೂ ಕೂಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಬ್ರೇಕಿಂಗ್ ನ್ಯೂಸ್ನಲ್ಲಿ ಎಲ್ಲ ಒಂದು ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಹಾಗೆ ಗೃಹಲಕ್ಷ್ಮಿ ಸಂಘ ಸಾಲದ ಬಗ್ಗೆನೂ ಕೂಡ ಒಂದು ಮಾಹಿತಿ ಬಂದಿರುವಂಥದ್ದು. ಮತ್ತೆ 2,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ ಅದರ ಬಗ್ಗೆನೂ ಕೂಡ ಮಾಹಿತಿ ನೋಡ್ತಾ ಹೋಗೋಣ. ವಿಡಿಯೋ ಮಾತ್ರ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡ್ತಾ ಇರಿ. ಹಾಗೆ ನಿಮ್ಮ ಹತ್ತಿರನೂ ಕೂಡ ಸ್ವಂತ ಒಂದು ಆಸ್ತಿ ಪಾಸ್ತಿ ಇದ್ರೆ ಅಥವಾ ಏನಾದರೂ ನೀವು ಆಸ್ತಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ನಿಮಗೆ ಒಂದು ಬಂಪರ್ ಸಿಹಿ ಸುದ್ದಿ ಕರ್ನಾಟಕ ಸರ್ಕಾರದಿಂದ ಬಂದಿರುವಂಥದ್ದು. ಅದರ ಬಗ್ಗೆನೂ ಮಾಹಿತಿ ನೋಡೋಕ್ಕಿಂತ ಮುಂಚೆ ವೀಕ್ಷಕರೇ, ನೀವೇನಾದರೂ ಬಸ್ನಲ್ಲಿ ಪ್ರಯಾಣ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ, ಬೇರೆ ಬೇರೆ ಊರಿಗೆ ಹೋಗಲು ಪ್ಲಾನಿಂಗ್ ಮಾಡ್ತಾ ಇದ್ರೆ ಆ ಒಂದು ಪ್ಲಾನ್ ಕ್ಯಾನ್ಸಲ್ ಮಾಡಿ. ದೊಡ್ಡ ಬ್ರೇಕಿಂಗ್ ನ್ಯೂಸ್, ಬಸ್ ಸಂಚಾರ ಮುಷ್ಕರ ಶುರುವಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಯಾವಾಗ ಅಂತ ಅದು ಕೂಡ ನೋಡೋಣ. ಮತ್ತೆ ವಿದ್ಯುತ್ ದರ ಏರಿಕೆ ಬಗ್ಗೆ ಮಾಹಿತಿ ಬಂದಿರುವಂಥದ್ದು. ಕಂಪ್ಲೀಟ್ ಆಗಿ ಕರ್ನಾಟಕದಲ್ಲಿ ಹೊಸ ನಿಯಮಗಳ ಬಗ್ಗೆ ನಾಳೆಯಿಂದ ಎಲ್ಲ ಏನಾಗ್ತಾ ಇದೆ ಎಲ್ಲ ಒಂದು ಮಾಹಿತಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ಪಕ್ಕದ ಹಾಗೆ ವೀಕ್ಷಕರೇ, ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಬಂದಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಮತ್ತು ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುತ್ತಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮೊದಲಿಗೆ ಬಂದಿರುವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದರೆ, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಜೂನ್ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದು ಜುಲೈ 15ರಿಂದ ಜುಲೈ 25ನೇ ತಾರೀಕಿನ ಒಳಗಡೆ ಜಮೆ ಆಗಲಿದೆ ಎಂಬ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ವೀಕ್ಷಕರು, ಇಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಏಪ್ರಿಲ್ ಮತ್ತು ಮೇ ಮತ್ತು ಜೂನ್ 3 ತಿಂಗಳ 3 ಕಂತಿನ ಹಣ ಬಂದಿಲ್ಲ. 20, 21, 22 ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಅವ್ರಿಗೂ ಕೂಡ 3 ತಿಂಗಳ ಹಣ ಜಮೆ ಆಗುತ್ತೆ, ಅದು ಗ್ಯಾರಂಟಿ ಅಂತಲೇ ಇಲ್ಲಿ ಹೇಳ್ಬೋದು. ಎದಕ್ಕಂದರೆ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ಈ ಒಂದು ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರ ಒಂದು ಖಾತೆಗೆ ಹಣವನ್ನು ಜಮೆ ಮಾಡುವ ಪ್ರಕ್ರಿಯೆ ಶುರುವಾಗಿದೆ. ಹೌದು, ಈಗ ಒಂದು ಮೇ ತಿಂಗಳ, ಈಗ ಸರ್ಕಾರ ಜೂನ್ ತಿಂಗಳ ಹಣ ಮಾತ್ರ ಬಿಡುಗಡೆ ಬಾಕಿ ಇದೆ. ಮೇ ತಿಂಗಳವರೆಗೂ ಹಣವನ್ನು ಜಮೆ ಮಾಡಲಾಗಿದೆ. 3 ತಿಂಗಳ ಹಣವನ್ನು ಜಮೆ ಮಾಡ್ತೀವಿ. ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವ್ರಿಗೂ ಹಣ ಬೇಗ ಜಮೆ ಆಗುತ್ತೆ. ಜುಲೈ 30ನೇ ತಾರೀಕಿನ ಒಳಗಡೆ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಜೂನ್ ತಿಂಗಳ ಹಣ ಈಗ ಬಿಡುಗಡೆ ಮಾಡಲಾಗಿದೆ ಅಂತಲೂ ಕೂಡ ಮಾಹಿತಿ ಬಂದಿದೆ ವೀಕ್ಷಕರೇ. ಮತ್ತು ಈ ಒಂದು ಜೂನ್ ತಿಂಗಳ ಹಣ ಜುಲೈ 15ರಿಂದ ಜುಲೈ 25ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಬಂದು ಸೇರುತ್ತೆ. ನಿಮ್ಮ ಒಂದು DBT ಸ್ಟೇಟಸ್ ಆ್ಯಪ್ ಮೂಲಕ ನೀವು ಅದನ್ನು ಚೆಕ್ ಕೂಡ ಮಾಡ್ಕೋಬೇಕಾಗುತ್ತೆ. ಮತ್ತು ಗೃಹಲಕ್ಷ್ಮಿಯರಿಗೆ ಬಂಪರ್ ಗುಡ್ ನ್ಯೂಸ್, ಗೃಹಲಕ್ಷ್ಮಿ ಸಂಘದಲ್ಲಿ 5 ಲಕ್ಷ ರೂಪಾಯಿವರೆಗೂ ನಿಮಗೆ ಸಾಲ ಸೌಲಭ್ಯಕ್ಕೂ ಕೂಡ ಗೃಹಲಕ್ಷ್ಮಿ ಸಂಘ ಸಾಲವನ್ನು ಒಂದು ಯೋಜನೆ ಕೂಡ ರೂಪಿಸಲಾಗ್ತಾ ಇದೆ ಅಂತ ಮಾಹಿತಿ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ನಿಮಗೆ ಕೊಡ್ತೀವಿ. ಮತ್ತು ವೀಕ್ಷಕರೇ, ಸಣ್ಣ ವರ್ತಕರಿಗೆ CM ಸಿದ್ದರಾಮಯ್ಯನವರು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸಣ್ಣ ವ್ಯಾಪಾರಸ್ಥರಿಗೆ ರಾಜ್ಯ ಸರ್ಕಾರ GST ಮನ್ನಾ ಕೊಟ್ಟು GST ಮನ್ನಾ ಘೋಷಣೆ ಮಾಡಿದೆ. ಹೌದು, GST ನೋಟಿಸ್ ಪಡೆದ ಸಣ್ಣ ವರ್ತಕರಿಗೆ ಒಂದು ದೊಡ್ಡ ರಿಲೀಫ್ ಅಂತಲೇ ಹೇಳ್ಬೋದು. ತೆರಿಗೆ ಮನ್ನಾ ಮಾಡಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಈ ಹಿಂದಿನ ನೋಟಿಸ್ ಬಗ್ಗೆ ಕ್ರಮವಿಲ್ಲ. ವರ್ತಕರು ಅಧಿಕಾರಿಗಳ ಸಭೆಯಲ್ಲಿ ಇದನ್ನು ನಿರ್ಧಾರ ಮಾಡಲಾಗಿದೆ. ವರ್ತಕರಲ್ಲಿ ತೆರಿಗೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತೆ. ಕಡ್ಡಾಯವಾಗಿ ಪ್ರತಿಯೊಬ್ಬರು GST ನೋಂದಣಿ ಮಾಡಿಸಿಕೊಳ್ಳಿ ಅಂತ CM ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಘೋಷಣೆ ಕೂಡ ಇಲ್ಲಿ ಮಾಡಿರುವಂಥದ್ದು. ಹೌದು, ಸಣ್ಣ ವರ್ತಕರಿಗೆ ನೀಡಿದ್ದ GSTಯನ್ನು ಮನ್ನಾ ಮಾಡ್ತೀವಿ, GST ತೆರಿಗೆ ಮನ್ನಾ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿರುವಂಥದ್ದು. ಮತ್ತು ಎಲ್ಲ ಒಂದು ಬಂದನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ. ನಮ್ಮ ರಾಜ್ಯದಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ನೀಡಿರುವ GST ನೋಟಿಸ್ ಮೇಲೆ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ. ಸಂಬಂಧಪಟ್ಟ ಸಣ್ಣ ವರ್ತಕರು ಹಳೆಯ ತೆರಿಗೆ ಬಾಕಿಯನ್ನು ಸಂಪೂರ್ಣವಾಗಿ ಮನ್ನಾ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ಅಂಗಡಿಗಳಿಗೆ ತೆರಿಗೆ ಬಾಕಿ ಮನ್ನಾ ಭಾಗ್ಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇದು ಒಂದು ಹೊಸ ಘೋಷಣೆ ಅಂತಲೇ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ಹಾಲು, ತರಕಾರಿ, ಮಾಂಸ, ಹಣ್ಣಿನಂಥ ಅಗತ್ಯ ಒಂದು ಆಹಾರ ವಸ್ತುಗಳಿಗೆ ತೆರಿಗೆ ವಿನಾಯಿತಿ ಇದೆ. ಅಂಥ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿದ್ದರೂ ಅದು ನಿಯಮ ಬಾಹಿರ. ಇನ್ನು ತೆರಿಗೆ ವ್ಯಾಪ್ತಿಗೆ ಬರುವ ಸಣ್ಣ ಅಂಗಡಿಗಳು 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ನಡೆಸಿದರೆ ಮಾತ್ರ ನೋಟಿಸ್ ನೀಡಲಾಗಿದೆ. ಆ ನೋಟಿಸ್ನಲ್ಲಿ ತಿಳಿಸಿರುವ ತೆರಿಗೆ ಬಾಕಿಯನ್ನು ಒಂದು ಬಾರಿಗೆ ಮನ್ನಾ ಮಾಡಲಾಗುತ್ತೆ ಅಂತಲೂ ಕೂಡ ಸಿದ್ದರಾಮಯ್ಯನವರು ಇಲ್ಲಿ ಹೇಳಿರುವಂಥದ್ದು. ವೀಕ್ಷಕರೇ, ಒಟ್ಟಾರೆ ಹೇಳೋದಾದರೆ ಸಣ್ಣ ವ್ಯಾಪಾರಸ್ಥರಿಗೆ ರಾಜ್ಯ ಸರ್ಕಾರ GST ಮನ್ನಾ ಮಾಡಿ ಒಂದು ಮನ್ನಾ ಭಾಗ್ಯ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆ ಮತ್ತೆ ಇಲ್ಲಿ ಸಣ್ಣ ವರ್ತಕರ ಹೋರಾಟ ಕೂಡ ರದ್ದು ಮಾಡಲಾಗಿದೆ. ಹೌದು, ಯಾವುದೇ ರೀತಿ ಹೋರಾಟ ನಡೆಸಲ್ಲ ಅಂತ ಸಣ್ಣ ವರ್ತಕರು ಕೂಡ ಹೇಳಿರುವಂಥದ್ದು. ವೀಕ್ಷಕರೇ, ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಎಸ್ಮಾ ಜಾರಿಯಾದರೆ ಸರ್ಕಾರ ಭಸ್ಮ ಎಂದು ಶರ್ಮಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು,
KSRTC ನೌಕರರು ಸೇರಿದಂತೆ 4 ನಿಗಮಗಳು ಕೂಡ ಆಗಸ್ಟ್ 5ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೀವಿ ಅಂತ ಒಂದು ಘೋಷಣೆ ಕೂಗಿರುವಂಥದ್ದು. ಬಸ್ ಸಂಚಾರ ಆಗಸ್ಟ್ 5ನೇ ತಾರೀಕಿನಿಂದ ಕರ್ನಾಟಕ ರಾಜ್ಯಾದ್ಯಂತ ಬಂದ್ ಮಾಡ್ತೀವಿ ಅಂತ ಇಲ್ಲಿ ಕಾರ್ಮಿಕರು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಸರ್ಕಾರ ಎಸ್ಮಾರ್ಟ್ ಜಾರಿ ಮಾಡಿದೆ. ಬಾಕಿ ವೇತನ ಮತ್ತು ಪರಿಷ್ಕೃತ ವೇತನ ಜಾರಿಗೆ ಒತ್ತಾಯಿಸಿ ಆಗಸ್ಟ್ 5ರಂದು ಸಾರಿಗೆ ನೌಕರರು ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ ಬೆಂಬಲ ಕೊಡಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತು ಅಧ್ಯಕ್ಷರಾದಂಥವರು ಡಾಕ್ಟರ್ KS ಶರ್ಮಾ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಭೆಯಲ್ಲಿ ಮಾತನಾಡಿ ಮುಷ್ಕರ ನಡೆಯುತ್ತದೆ, ಎಸ್ಮಾರ್ಟ್ ಜಾರಿಯಾದರೆ ಸರ್ಕಾರ ಭಸ್ಮವಾಗಲಿದೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಮಾರ್ಟ್ ಜಾರಿ ಆದರೂ ಕೂಡ ಹೋರಾಟ ಮಾಡ್ತೀವಿ, ಮುಷ್ಕರ ನಡೆಯುತ್ತೆ ಅಂತ ಒಂದು ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ್ದಾರೆ ಅಂತಲೇ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಒಟ್ಟಾರೆ ಹೇಳೋದಾದರೆ ಈ ಒಂದು ಬಂದ್ಗೆ ನೌಕರರು ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆಗಸ್ಟ್ 5ನೇ ತಾರೀಕಿನಿಂದ ಬಸ್ ಸಿಗುವುದು ಬಹುತೇಕ ಡೌಟ್ ಅಂತಲೇ ಹೇಳಬಹುದು. ಮತ್ತು ವೀಕ್ಷಕರೇ, ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂದರೆ ರಾಜ್ಯಾದ್ಯಂತ ಸ್ಮಾರ್ಟ್ ಮೀಟರ್ ಜಾರಿಗಾಗಿ ಹೆಚ್ಚುವರಿ 2% ತೆರಿಗೆ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ಕೇಂದ್ರದ RDSS ಅಡಿ ಎಲ್ಲ ವಿದ್ಯುತ್ ಸಂಪರ್ಕಗಳಿಗೂ ಕೂಡ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯಗೊಳಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಮಂಗಳವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಹತ್ವದ ಒಂದು ಸಭೆ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಹೌದು, ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರವು ಎಸ್ಕಾಂಗಳಿಗೆ ಬಾಕಿ ಇರುವ 15,000 ಕೋಟಿ ರೂಪಾಯಿ ಹಣ ಪೂರ್ಣ ಪಾವತಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಷರತ್ತು ವಿಧಿಸಿದೆ. ಈ ಹಣ ಎಲ್ಲಿಂದ ಹೊಂದಿಸಬೇಕೆಂಬ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ರಾಜ್ಯಾದ್ಯಂತ ಸ್ಮಾರ್ಟ್ ಮೀಟರ್ ಜಾರಿಗಾಗಿ 2% ಹೆಚ್ಚುವರಿ ತೆರಿಗೆ ಹಾಕ್ಬೋದು ಜನರ ಮೇಲೆ. ಅಂದರೆ ಮತ್ತಷ್ಟು ಈ ಒಂದು 2% ತೆರಿಗೆ ಜನರ ಮೇಲೆ ಬೀಳಲಿದೆ ಅಂತ ಹೇಳ್ಬೋದು ಮುಂದಿನ ಬರೋ ದಿನಗಳಲ್ಲಿ. ಹೌದು ವೀಕ್ಷಕರೇ, ಆಗಸ್ಟ್ ತಿಂಗಳಲ್ಲಿ ಮತ್ತೆ ವಿದ್ಯುತ್ ದರವನ್ನು ಪರಿಷ್ಕರಣೆ ಮಾಡಲಾಗುತ್ತೆ, ಮತ್ತೆ ಇಲ್ಲಿ ವಿದ್ಯುತ್ ದರವನ್ನು ಏರಿಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ವಿದ್ಯುತ್ ದರವನ್ನು ಮತ್ತೊಮ್ಮೆ ಪರಿಷ್ಕರಣೆ ಮಾಡಲಾಗುತ್ತೆ. ಮತ್ತು ಸ್ವಲ್ಪ ಮಟ್ಟಿಗೆ ಪ್ರತಿ ಯೂನಿಟ್ ಮೇಲೆ ಮತ್ತೆ ಒಂದು ರೇಟ್ ಅಂದರೆ ಮತ್ತೆ ಒಂದು ಬೆಲೆಯನ್ನು ಇಲ್ಲಿ ಹೆಚ್ಚಳ ಮಾಡಲಿದೆ ಸರ್ಕಾರ. ಹೌದು, ಇದು ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತು ಮುಂದಿನ ಬರೋ ತಿಂಗಳಲ್ಲಿ ಬೆಲೆ ಪರಿಷ್ಕರಣೆ ಆಗಲಿದೆ ಅಂತಲೇ ಇಲ್ಲಿ ಹೇಳಲಾಗಿದೆ. ಮತ್ತು ವೀಕ್ಷಕರೇ, ಈಗ ನಮ್ಮ ರಾಜ್ಯಾದ್ಯಂತ B ಖಾತಾ ಆಸ್ತಿಗೆ A ಖಾತಾ ನೀಡುವ ಬಗ್ಗೆ ಚಿಂತನೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಈಗ ತಾನೇ ಬಂದಿರುವಂಥದ್ದು. ಬೆಂಗಳೂರು ನಂತರ ಇದೀಗ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಎಲ್ಲ B ಖಾತಾ ಆಸ್ತಿಗಳಿಗೆ A ಖಾತಾ ಅಥವಾ ಅದಕ್ಕೆ ಸಮನಾದ ಖಾತಾ ನೀಡುವ ಕುರಿತು ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಇಷ್ಟು ದಿನ ಬೆಂಗಳೂರು ಮಾತ್ರ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತ ನಾವು ಮೊದಲೇ ಹೇಳಿದ್ವಿ ವೀಕ್ಷಕರೇ, ನಮ್ಮ ಹಳೆ ವಿಡಿಯೋದಲ್ಲಿ ಬೇಕಾದರೆ ನೀವು ನೋಡಿ. ಮೊದಲಿಗೆ ಬೆಂಗಳೂರಲ್ಲಿ ಏನೇ ಒಂದು ಯೋಜನೆ ಜಾರಿ ಆದರೆ ನಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ಅದು ಅನ್ವಯವಾಗುತ್ತೆ ಅಂತ ನಾವು ಮೊದಲೇ ಹೇಳಿದ್ವಿ. ಅದೇ ಈಗ ಇಲ್ಲಿ ಬಂದಿರುವಂಥದ್ದು ವೀಕ್ಷಕರೇ. ರಾಜ್ಯಾದ್ಯಂತ B ಖಾತಾ ಆಸ್ತಿಗಳಿಗೆ A ಖಾತಾ ನೀಡೋ ಬಗ್ಗೆ ಚಿಂತನೆ ಶುರುವಾಗಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಆಸ್ತಿಗಳಿಗೆ ಇದು ಅನ್ವಯವಾಗುತ್ತೆ ಅಂತ ಹೇಳ್ಬೋದು. ಹೌದು, ಎಲ್ಲ B ಖಾತಾ ಆಸ್ತಿಗಳಿಗೆ A ಖಾತಾ ಅಥವಾ ಅದಕ್ಕೆ ಸಮನಾದ ಖಾತಾ ನೀಡುವ ಕುರಿತು ಸರ್ಕಾರ ಚಿಂತನೆ ಶುರು ಮಾಡಿದೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾವನೆ ಬರೋ ಸಾಧ್ಯತೆ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ B ಖಾತಾ ಗೊಂದಲಗಳಿಗೆ ತೆರೆ ಎಳೆದು ರಾಜ್ಯ ಸರ್ಕಾರ ಸೆಪ್ಟೆಂಬರ್ 30ರವರೆಗೂ BBMP ನೀಡಿರುವ ಎಲ್ಲ B ಖಾತಾ ಆಸ್ತಿಗಳಿಗೆ A ಖಾತಾ ಅಥವಾ ಅದಕ್ಕೆ ಸಮನಾದ ಖಾತಾ ನೀಡಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಕೂಡ ಇಲ್ಲಿ ಮಾಡಲಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ B ಖಾತಾ ಇರುವ ಆಸ್ತಿಗಳಿಗೆ A ಖಾತಾ ನೀಡುವ ಸ್ಕೀಮ್ ಜಾರಿ ಮಾಡಿತ್ತು. ಅದೇ ಮಾದರಿ ಇದೀಗ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಅನ್ವಯಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ಶೀಘ್ರದಲ್ಲೇ ಈ ಕುರಿತು ಸರ್ಕಾರಕ್ಕೆ ಶಿಫಾರಸು ಕೂಡ ಇಲ್ಲಿ ಬರಲಿದೆ ಅಂತ ಹೇಳ್ಬೋದು. ಮತ್ತೆ ನಮ್ಮ ಒಂದು ಆಸ್ತಿ ಖರೀದಿ ಮಾಡಬೇಕು, ನೀವೇನಾದರೂ ಹೊಸ ಆಸ್ತಿ ಖರೀದಿ ಮಾಡಬೇಕಂದ್ರೆ 12 ಅಂಶಗಳನ್ನು ನೋಡಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಆಸ್ತಿ ಖರೀದಿ ಮಾಡುವಾಗ ಅದು ರೇರಾ ಅಪ್ರೂವ್ಡ್ ಆಗಿರಬೇಕು, ಮತ್ತು ಎಲ್ಲ ರೀತಿ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರಬೇಕು, ಅದರ ಮೇಲೆ ಯಾವುದೇ ರೀತಿ ಲೋನ್ಗಳು ಇರಬಾರ್ದು, ನೋಂದಣಿ ಪ್ರಮಾಣ ಪತ್ರ ಇರಬೇಕು, B ಖಾತಾ ಅಥವಾ A ಖಾತಾ ಅಥವಾ ಈ ಖಾತಾ ಆಗಿರಬೇಕು. DK ಶಿವಕುಮಾರ್ ಅವರು ಮೊದಲು ಹೇಳಿದ ಹಾಗೆ ಒಂದು ನಕ್ಷೆ ಇರಬೇಕು. ಹೌದು, ಮನೆ ಕಟ್ಟುವ ನಕ್ಷೆ ಕೂಡ ಇರಬೇಕು, ಮತ್ತು ಮನೆ ಕಟ್ಟುವ ಪರ್ಮಿಷನ್ ಕೂಡ ಇರಬೇಕು. ಅಂಥ ಒಂದು ಆಸ್ತಿಗಳನ್ನು ನೀವು ವಿಚಾರ ಮಾಡಿ ಲೆಕ್ಕ ಮಾಡಿ ತೊಗೋಬೇಕಾಗುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿತ್ತು ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರದ ಬೆಲೆಯಲ್ಲಿ ಮತ್ತೆ ಈಗ ಇಳಿಕೆ ಕಾಣ್ತಾ ಇದೆ. ಹೌದು, 1 ಲಕ್ಷ ರೂಪಾಯಿ ಗಡಿ ದಾಟಿರೋ ಬಂಗಾರದ ಬೆಲೆ ಈಗ ಮತ್ತೆ ಒಂದೇ ದಿನದಲ್ಲಿ 1,360 ರೂಪಾಯಿ ಇಳಿಕೆಯಾಗಿದೆ. ಒಂದು ನೆಮ್ಮದಿಕರ ಸುದ್ದಿ ಅಂತ ಹೇಳ್ಬೋದು. 1,02,000 ರೂಪಾಯಿ ಇದ್ದದ್ದು ಈಗ 1,970 ರೂಪಾಯಿ ಆಗಿದೆ. ಮತ್ತು ಇಲ್ಲಿ
22 ಕ್ಯಾರೆಟ್ ಚಿನ್ನ ಕೂಡ 1250 ರೂಪಾಯಿ ಇಳಿಕೆಯಾಗಿ 93,800 ರೂಪಾಯಿ ಇದ್ದದ್ದು ಈಗ 92,550 ರೂಪಾಯಿ ಆಗಿದೆ ವೀಕ್ಷಕರೇ. ಹೌದು, ಅದೇ ರೀತಿ 76,750 ರೂಪಾಯಿ ಇದ್ದ ಈ 18 ಕ್ಯಾರೆಟ್ ಚಿನ್ನ ಈಗ 75,730 ರೂಪಾಯಿ ಆಗಿ 1,020 ರೂಪಾಯಿ ಇಳಿಕೆ ಆಗಿರುವಂಥದ್ದು ವೀಕ್ಷಕರೇ. ಮತ್ತು ಇಲ್ಲಿ ಬೆಳ್ಳಿ ದರವು ಕೂಡ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದ್ದು ಮತ್ತೆ 1,000 ರೂಪಾಯಿಯಷ್ಟು ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು. ಹೌದು, 1,19,000 ರೂಪಾಯಿ ಇತ್ತು 1 kg ಬೆಳ್ಳಿ ದರ, ಈಗ 1,18,000 ರೂಪಾಯಿ ಆಗಿದೆ. ಒಟ್ಟಾರೆ ಹೇಳೋದಾದರೆ ಬಂಗಾರ ಮತ್ತು ಬೆಳ್ಳಿ ದರ 1 ಲಕ್ಷ ರೂಪಾಯಿ ಗಡಿ ದಾಟಿರೋದು ಒಂದು ಜನರಿಗೆ ಶಾಕಿಂಗ್ ಸುದ್ದಿ, ಅದರಲ್ಲೂ ಮಹಿಳೆಯರಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಒಂದು ಕಮೆಂಟಲ್ಲಿ ನಿಮಗೆ ಏನು ಅನಿಸಿಕೆ ಬರುತ್ತೆ ಅದನ್ನು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಐಕನ್ ಒತ್ತಿ, ಮತ್ತೆ ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಐಕನ್ ಒತ್ತಿ, ಆಲ್ ಬಟನ್ ಕೂಡ ಒತ್ತಿ, ಲೈಕ್